ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟೆನ್ಷನ್ ಶುರುವಾಗಿದೆ. ಯಾರಾಗ್ತಾರೆ ಶಾಮನೂರು ಉತ್ತರಾಧಿಕಾರಿ ಅಂತ ಹೇಳ್ಬಿಟ್ಟು ಮೊಮ್ಮಗ ಸಮರ್ಥ ಇದ್ದಾರಾ? ಪುತ್ರ ಎಸ್ ಗಣೇಶ್ ಅವರಿಗೆ ಚಾನ್ಸ್ ಸಿಗತ್ತಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಯಾರಾಗ್ತಾರೆ ಉತ್ತರಾಧಿಕಾರಿ ಶಾಮನೂರು ಆದ ನಂತರ ಇದೀಗ ಅಂತ ಹೇಳ್ಬಿಟ್ಟು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಸಿಗತ್ತಾ? ಹಾಗಿದ್ರೆ ಸೈಯದ್ ಖಾಲಿದ್ ಅಹಮದ್ ಅಥವಾ ಅಬ್ದುಲ್ ಜಬ್ಬಾರ್ ಅಭ್ಯರ್ಥಿ ಆಯ್ಕೆ ಮಾಡೋದೇ ಇದೀಗ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆಯಂತೆ. ಹಾಗಿದ್ರೆ ಶಾಮನೂರು ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ಗೆ ಅದೃಷ್ಟ ಏನಾದರೂ ಒಲ್ದು ಬರುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ಕುತೂಹಲ ಅಂತೂ ಇದ್ದೇ ಇದೆ. ಯಾರಾಗ್ತಾರೆ ಶಾಮನೂರು ಉತ್ತರಾಧಿಕಾರಿ ಅಂತ ಹೇಳ್ಬಿಟ್ಟು. ಈಗ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣದ ಟೆನ್ಷನ್ನೇ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಶಾಮನೂರು ಅವರು ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನಾಗಿರ್ಬೋದು ಮತ್ತೆ ಜನರ ಮತಗಳನ್ನು ಸೆಳೆಯುವಂತಹ ಕೆಲಸಗಳೆಲ್ಲವನ್ನು ಕೂಡ ಮಾಡಿದ್ರು. ಬಟ್ ಇವರ ಉತ್ತರಾಧಿಕಾರಿಯಾಗಿ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಬರ್ತಾರಾ? ಅದೃಷ್ಟ ಏನಾದರೂ ಒಲಿಯತ್ತಾ ಅವ್ರಿಗೆ? ಕಾದು ನೋಡಬೇಕು. ಇನ್ನು ಅಲ್ಪಸಂಖ್ಯಾತರಿಗೂ ಕೂಡ ಈ ಬಾರಿ ಭಾರಿ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೈಯದ್ ಖಾಲಿದ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬಾರ್ ಈ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಇದೀಗ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಬೈ ಎಲೆಕ್ಷನ್ ಟೈಮಲ್ಲಿ ಅಭ್ಯರ್ಥಿಗಳನ್ನ ಪಟ್ಟಿಯನ್ನು ಫೈನಲ್ ಮಾಡೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಒಬ್ರಿಗೆ ಟಿಕೆಟ್ ಕೊಟ್ಟರೆ ಮತ್ತೊಬ್ಬರಿಗೆ ಅಸಮಾಧಾನ, ಮತ್ತೊಬ್ಬರಿಗೆ ಬೇಜಾರು. ನಾವು ಕೂಡ ಆ ಕ್ಷೇತ್ರಕ್ಕಾಗಿ ದುಡಿದಿದ್ದೀವಿ, ಸಮಾಜ ಸೇವೆ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳಲ್ಲೂ ಕೂಡ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ಕೋತಾರೆ. ಬಟ್ ಟಿಕೆಟ್ ಒಂದೇ ಕೊಡೋದಕ್ಕೆ ಸಾಧ್ಯ ಆಗೋದು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ತಲೆನೋವಾಗಿ ಪರಿಣಮಿಸುತ್ತೆ. ಹೈಕಮಾಂಡ್ಗೆ ಎಸ್ಪೆಷಲಿ ದೊಡ್ಡ ತಲೆನೋವಾಗಿರುತ್ತೆ. ಈಗ ಅಲ್ಪಸಂಖ್ಯಾತರಿಗೂ ಕೂಡ ಭಾರಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಚರ್ಚೆ ಇರುವಂಥದ್ದು. ಸೈಯದ್ ಖಾಲಿದ್ ಮತ್ತೆ ಅಬ್ದುಲ್ ಜಬ್ಬಾರ್ ಯಾರು ಒಲ್ದು ಬರುತ್ತೆ ಟಿಕೆಟ್ ಕಾದು ನೋಡಬೇಕು. ಪುತ್ರ ಎಸ್ ಗಣೇಶ್ ಅವ್ರಿಗೂ ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಕಾದು ನೋಡಬೇಕು, ಗೊತ್ತಿಲ್ಲ. ಮತ್ತು ಇನ್ನೊಂದು ಕಡೆ ಸಮರ್ಥ ಮಲ್ಲಿಕಾರ್ಜುನ್ಗೂ ಕೂಡ ಅದೃಷ್ಟ ಒಲಿಯುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟಿಕೆಟ್ ಆಯ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ.